ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ರ್ಯಾಕ್ ರೈಡರ್ ರವಿ ಮಾತಾಡ್ತಿರೋದು. ಇವತ್ತಿನ ನಮ್ಮ ಪಯಣ ಯಾವ ಕಡೆಪ್ಪ ಅಂತಂದ್ರೆ, ನಮ್ಮ ಪಯಣ ಬಂದ್ಬಿಟ್ಟು ಇವತ್ತು ಮೈಸೂರು ಕಡೆ ನಡೆದೆವು. ಮೈಸೂರಿಗೆ ಹೊಂಟಿದ್ನಿ. ಮೈಸೂರ್ದೊಂದು ಬ್ಲಾಗ್ ಮಾಡತ್ತೀನಿ. ಮೈಸೂರು ಪ್ಯಾಲೇಸ್ ಮತ್ತು ಅಲ್ಲಿ ಇನ್ನೊಂದು 2-3 ಪ್ಲೇಸ್ ವಿಸಿಟ್ ಮಾಡ್ತೀನಿ. ಬರ್ರಿ ನೋಡೋಣ, ಕಂಪ್ಲೀಟ್ಲಿ ಎಲ್ಲ ಡೀಟೇಲ್ಸ್ ಹೇಳ್ಕೊಡ್ತೀನಿ ನಿಮ್ಗೆ. ಬರ್ರಿ. ಜಸ್ಟ್ ಬಂದ್ಬಿಟ್ಟು ನಾವು ಮೈಸೂರು ಪ್ಯಾಲೇಸ್ ವಿಸಿಟ್ ಆದ ತಕ್ಷಣ ಇಲ್ಲಿ ಎಂಟ್ರಿ ಫೀ ಇರ್ತೈತಿ. ಎಂಟ್ರಿ ಫೀ ಬಂದ್ಬಿಟ್ಟು ಪರ್ ಹೆಡ್ಗೆ 150 ರುಪೀಸ್ ಇರ್ತೈತಿ. ಚಿಕ್ಕ ಮಕ್ಳು ಇದ್ರೆ 50 ರುಪೀಸ್ ಇರ್ತೈತಿ. ಅಲ್ಲಿಂದ ಎಂಟ್ರಿ ಆದ ತಕ್ಷಣ ಇಲ್ಲಿ ಎಂಟ್ರೆನ್ಸ್ ಇಲ್ಲಿ ಟಿಕೆಟ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಒಳಗಡೆ ಬರೋದು. ಎಂಟ್ರಿ ಆದ ತಕ್ಷಣ ನೋಡ್ಬೋದು ನೀವು ಇಲ್ಲೆಲ್ಲ ನಮ್ಮ ಪುರಾತನ ಕಾಲದ ಏನೇನೆಲ್ಲ ಯೂಸ್ ಆಗಿದ್ದಿಲ್ಲ ಅವನ್ನೆಲ್ಲ ಇಲ್ಲೆಲ್ಲ ಡಿಸ್ಪ್ಲೇ ಮಾಡಿದಾರೋ, ನೀವೆಲ್ಲ ನೋಡ್ಕೊಂಡು ಹೋಗ್ಬೋದು. ಪೂರ ಹತ್ತಿರದಿಂದ ನೋಡಕ್ ಆಗೋದಿಲ್ಲ, ಒಂದು ಸ್ವಲ್ಪ ದೂರದಿಂದ ನೋಡ್ಬೇಕು. ಯಾಕಂತಂದ್ರೆ ಸೊ ನಮ್ಮ ಜನ ಎಲ್ಲ ಬಂದ ಕಸ ಮುಟ್ಟಿ ಅದು ಇದು ಮಾಡ್ಕಸ ಎಲ್ಲ ಹಾಳು ಮಾಡ್ತಾರಂತ ಕಸ ಎಲ್ಲ ಒಳಗಿಟ್ಟಾರ. ನೋಡ್ಬೋದು ನೀವು ಇಲ್ಲೆಲ್ಲ ಎಷ್ಟು ಚಂದ ಐತೆ ಅಂತಂದ್ರೆ ಎಲ್ಲರೂ ಫೋಟೋ ಶೂಟ್ ಎಲ್ಲ ಮಾಡತ್ತಾರ. ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಸೇಫ್ಟಿ ಆಗಿಲ್ಲ ಹೆಂಗ್ ಮಾಡಿಟ್ಟಾರ ಅಂತ ಕಸ. ನೋಡ್ರಿ ಏನ್ ಸಖತ್ತಾಗೈತಿಲ್ಲ ಇದೆಲ್ಲ. ಈ ತರ ಒಂಥರ ನೋಡ್ಬೇಕ್ರಿ, ಖುಷಿ ಆಕೈತಿ, ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗ್ತೈತಿ. ನಮ್ಮ ಹಿರಿಯರ ಕಾಲದಾಗೆಲ್ಲ ನಮ್ಮ ರಾಜರು ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂತ. ಇಲ್ಲಿ ನೀವೆಲ್ಲ ಗೋಡೆಗಳೆಲ್ಲ ಮ್ಯಾಲ ನೋಡ್ಬೋದು. ಎಲ್ಲ ನಮ್ಮ ಪುರಾತನ ಕಾಲದಾಗ ಏನೇನ್ ಮಾಡಿದಾರೋ ಅವನ್ನೆಲ್ಲ ಚಿತ್ರೀಕರಣ ಮಾಡಿದಾರೋ. ಅದ್ರ ಕೆಳಗಡೆ ಸ್ಮಾಲ್ ಆಗಿ ಆ ಥರ ಡೀಟೇಲ್ಸ್ ಎಲ್ಲ ಕೊಟ್ಟಾರು. ಇಲ್ಲೆಲ್ಲ ಗೈಡ್ಲೈನ್ಸ್ ಎಲ್ಲ ಕೊಡ್ತಿರ್ತಾರೆ ಮೈಸೂರು ಅರಮನೆ ಬಗ್ಗೆ ಎಲ್ಲ. ಸೊ ನೀವು ಪೂರ ಎಲ್ಲ ಡೀಟೇಲ್ಸ್ ಬೇಕಂತಂದ್ರೆ ಅವ್ರ ಗೈಡ್ಲೈನ್ಸ್ ಕೂಡ ತಗೋಬೋದು ನೀವು. ಇದು ನೋಡ್ಬೋದು ನಿಮ್ಗೆ ನಮ್ಮ ಮೈಸೂರು ರಾಜಮನೆತನದ ಅವ್ರದ್ದು ಎಲ್ಲ ರಾಜರು ಫೋಟೋಸ್ ಆಯಿತು, ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಇಲ್ಲೆಲ್ಲ ಫೋಟೋಸ್ ಎಲ್ಲ ಅದಾವು. ಅದು ಯಾವ ಮುಟ್ಟಾಕ್ ಬಿಡುದಿಲ್ಲ. ಸೊ ಯಾಕಂತಂದ್ರೆ ಮುಂದೆಲ್ಲ ನಮ್ಮ ಜನ ಎಲ್ಲ ಮುಟ್ಟೆಲ್ಲ ಹಾಳು ಮಾಡ್ತಾರೆ ಅಂತ ಹೇಳಿ ಅವ್ನು ಯಾವನು ಮುಟ್ಟಾಕ್ ಬಿಡುದಿಲ್ಲ. ಮುಂದೆ ಇದೈತಿ. ಆದಷ್ಟು ಎಲ್ಲ ವಿಡಿಯೋ ಕೊನೆವರೆಗೂ ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ವಿಡಿಯೋ ಆದಷ್ಟು. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನೋಡ್ಬೋದು ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಇವನ್ನೆಲ್ಲ ಕಾಪಾಡ್ಕೊಂಡಾರ ಅಂತಂದ್ರೆ ಯಾವ್ಯಾವ ಥರ ಅದ ನೋಡ್ರಿ. ಈ ಸರೌಂಡ್ ನೋಡಿದರೆ ನನಗೇನೋ ಮುಂಚೆ ಏನಾದರೂ ರಾಜರ ಎಂಟರ್ಟೈನ್ಮೆಂಟಿಗೆ ಏನಾರ ಇಟ್ಕೊಂಡಿದ್ರೆ ಅಂತ ಅನಿಸ್ತೈತಿ. ನೋಡ್ರಿ ಇಲ್ಲಿ ಎಷ್ಟು ಚಂದ ಐತೆ ಅಂತಂದ್ರೆ. ಇಲ್ಲಿ ಫೋಟೋ ಎಲ್ಲ ಮಸ್ತ್ ಬರ್ತಾವ್ರಿ. ಎಲ್ಲ ಫೋಟೋ ಶೂಟ್ ಮಾಡತ್ತಾರ. ಇಲ್ಲಿ ಯಾವುದೇ ರೀತಿ ಫೋಟೋ ಶೂಟ್ಗೆ ಎಲ್ಲ ಅಲೌಡ್ ಇಲ್ಲ ಅಂತಲ್ಲ, ಎಲ್ಲದಕ್ಕೂ ಅಲೌಡ್ ಐತಿ. ಇಲ್ಲಿ ಬರ್ರಿ ನೋಡೋಣ. ಸೊ ಇಲ್ಲಿ ನೀವೆಲ್ಲ ಕಾಣತಿರಲ್ಲ, ಇವೆಲ್ಲ ಸೋಫಾ ಮತ್ತು ಇಲ್ಲಿ 4 ಚೇರ್ಗಳು ಕಾಣತಿರ್ಬೋದು ನಿಮ್ಗೆ. ಇವು 4 ಚೇರ್ ಏನದಲ್ಲ ಪೂರ ಬೆಳ್ಳಿ ಅದಾವ. ಮುಂಚೆ ನಮ್ಮ ರಾಜರೆಲ್ಲ ಯೂಸ್ ಮಾಡ್ತಿದ್ದಂಥವು. ನೋಡ್ಬೋದು ನೀವೆಲ್ಲ ಹಾಕಿದಾರು. ಮತ್ತು ಒಬ್ಬರು ಪೊಲೀಸರು ಸೆಕ್ಯೂರಿಟಿ ಗಾರ್ಡ್ ಕೂಡ ಅದಾರ. ಅಲ್ಲಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂದ ತಕ್ಷಣ ನೋಡ್ಬೋದು ನೀವು ಇಲ್ಲೆಲ್ಲ ಏನೋ ಒಂಥರ ಮಕದ ಖುಷಿ, ಮಂದಹಾಸ ಇಂಥ ಪ್ಲೇಸ್ಗೆಲ್ಲ ಬಂದಾಗ ನೋಡ್ರಿ ಎಷ್ಟು ಚಂದ ನಿಮ್ಗೆ ಅಷ್ಟು ಕ್ಲಿಯರಾಗಿ ಕಾಣತಿಲ್ಲ ಅನಿಸ್ತೈತಿ. ಡೈರೆಕ್ಟಾಗಿ ಬಂದು ನೋಡಿದ್ರೆ ಖುಷಿಯಾಗ್ಬಿಡ್ತೀರಿ ನೀವು, ಅಷ್ಟು ಮಸ್ತ್ ಅದ. ನೋಡ್ಬೋದು ನೀವು ತುಪಾಕಿಗಳನ್ನೆಲ್ಲ ಹಾಕಿಟ್ಟಾರು. ಯಾರ ಮುಂದೆ ಬಂದು ಭಾಳ ಜಿಗಿದಾಡ್ರಿ ಅಂದ್ರೆ ದುಷ್ಮು ಮನಿಸ್ಬಿಡ್ತಾರೆ. ಮತ್ತು ಸುಮ್ಮ ಕಾಮಿಡಿಗೆ ಯಾರಿಗೂ ಏನು ಮಾಡೋದಿಲ್ಲ. ನೋಡ್ಬೋದು ನೀವು ಎಷ್ಟೋ ಫ್ಯಾಮಿಲಿಗಳೆಲ್ಲ ಬಂದವು. ಎಲ್ಲ ನೀವು ಕೆಲಸದ ಒತ್ತಡ ಮೇಲೆ ಇರ್ತೀರಿ, ಫ್ರೀ ಮಾಡ್ಕೊಂಡು ಒಂದ್ಸತ ಇಂಥಲ್ಲೆಲ್ಲ ಬಂದು ಫ್ಯಾಮಿಲಿ ಸಕಟ ಎಲ್ಲ ಬಂದು ವಿಸಿಟ್ ಮಾಡಿದ್ರೆ ಅಂತಂದ್ರೆ ಇನ್ನೂ ಒಂಥರ ಖುಷಿ ಇರ್ತೈತಿ. ನೋಡ್ಬೋದು ನಮ್ಮ ಮುಂಚೆ ನಮ್ಮ ರಾಜರೆಲ್ಲ ಯಾವ ಥರ ಕಾಪಾಡ್ಕೊಂಡು ಬಂದಾರು.
ನಮ್ಮ ಸಂಸ್ಕೃತಿ ಯಾವ ಥರ ಇತ್ತು, ಅವಾಗಿನ ಕಲ್ಚರ್ ಯಾವ ಥರ ಐತಿ ಎಲ್ಲ ನೋಡ್ಬೋದ್ರಿ ಇಲ್ಲಿ. ಎಷ್ಟು ಚೆನ್ನಾಗಿ ಮಾಡಿಟ್ಟಾರ ನೋಡ್ರಿ. ಆರ್ಕಿಟೆಕ್ಚರ್ ನೋಡಾಕ ಒಂಥರ ಖುಷಿ ನೋಡಿ, ಎಷ್ಟು ಏನು ಬ್ಯೂಟಿಫುಲ್ ಆಗೈತೆ. ಇಲ್ಲೆಲ್ಲ ನೀವು ಆರಾಮಾಗಿ ಫೋಟೋ ತಗೋಬೋದು. ನೋಡಿದ ತಕ್ಷಣ ಖುಷಿ ಆಕೈತಿ. ನೋಡ್ರಿ ಇದು ಹೆಂಗೈತಿ ನೋಡ್ರಿ, ಒಂದಕ್ಕಿಂತ ಒಂದು ಚಂದ ಐತಿ. ನಾ ಫಸ್ಟ್ ಟೈಮ್ ಮೈಸೂರು ಪ್ಯಾಲೇಸ್ ವಿಸಿಟ್ ಮಾಡಿದ್ದ, ಖುಷಿ ಆತ್ರಿ ಬಂದಿದ್ದಕ್ಕೂ. ಮೈಸೂರು ಪ್ಯಾಲೇಸ್ ಎಲ್ಲ ಒಳಗಡೆ ಎಲ್ಲ ಸುತ್ತಾಡಿದ್ದು. ಅಲ್ಲಿಂದ ಈಗ ನಾವು ಹೊರಗೆ ಹೋಗ್ತೀವಿ. ಹೊರಗಡೆ ಯಾವ ಥರ ಐತಂತೆ, ಗಾರ್ಡನ್ ಐತೆ ಅದನ್ನೆಲ್ಲ ತೋರಿಸ್ತೀನಿ, ನೋಡ್ಬೋದು ನೀವು ಇಲ್ಲೇ. ಸೊ ದಸರಾ ಟೈಮ್ ಒಳಗೆ ನಮ್ಮ ಆನೆಗಳಿಗೆಲ್ಲ, ನಮ್ಮ ಐರಾವತಗಳಿಗೆಲ್ಲ ಹಾಕುವಂಥ ಶೃಂಗಾರ ಮಾಡುವಂತಹ ಎಲ್ಲ ಆಭರಣಗಳನ್ನ ಇಲ್ಲೇ ಡಿಸ್ಪ್ಲೇ ಮಾಡ್ಯಾರು ಎಕ್ಸಿಟ್ ಆಗೋ ಟೈಮ್ ಅಂತ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಕೊಟ್ಟಾರು, ಓದ್ಬೋದು ನೀವು. ಬರ್ರಿ ಹೊರಗಡೆ ಹೋಗೋಣ. ನೋಡ್ರಿ ಇದ ಹೊರಗಡೆ ಫುಲ್ ಗಾರ್ಡನ್ ಐತಿ. ಇಲ್ಲೆಲ್ಲ ನೀವು ಫ್ಯಾಮಿಲಿ ಗ್ರೂಪ್ ಫೋಟೋ ಬೇಕಂತಂದ್ರೆ ಫುಲ್ ಫೋಟೋಗ್ರಾಫರ್ ಎಲ್ಲರೂ ಇರ್ತಾರೋ, ಆರಾಮ್ ಫೋಟೋ ತಗೋಬೋದು. ಇಮಿಡಿಯೇಟ್ ಆಗಿ ಕಾಪಿ ಕೊಡ್ತಾರೋ. ನೋಡ್ಬೋದು ನೀವು ಇಲ್ಲೆಲ್ಲರೂ ಫೋಟೋ ಶೂಟ್ ಮಾಡತ್ತಾರ. ಫ್ಯಾಮಿಲಿ ಜೊತೆ ಬಂದು ಫುಲ್ ಎಂಜಾಯ್ ಮಾಡತ್ತಾರ ಎಲ್ಲರೂ. ನೀವು ಬರ್ರಿ, ಎಂಜಾಯ್ ಮಾಡ್ರಿ. ನೋಡ್ಬೋದು ನೀವು ಇಲ್ಲಿ ಮೈಸೂರು ಅರಮನೆಯಿಂದ ಹೊರಗಡೆ ಬಂದ ತಕ್ಷಣ ನಿಮಗಿಲ್ಲಿ ಜಟಕಾ ಕುದುರೆಗಳೆಲ್ಲ ಸಿಗ್ತಾವು. ಟಾಂಗಾದಾಗ ಯಾರ ಸುತ್ತಾಡೋರು ಇದ್ರಂದ್ರೆ ಸುತ್ತಾಡ್ಬೋದು. ಮೈಸೂರ ಸಿಕ್ಕಾಪಟ್ಟೆ ಕಂಡು ಬರ್ತಾವ. ಅಲ್ಲಿಂದ ಮುಗಿಸ್ಕೊಂಡು ಸಾಯಂಕಾಲ ಈಗ 4:30-5 ಗಂಟೆ ಸುಮಾರು ನಾವು ಬೃಂದಾವನ್ ಗಾರ್ಡನ್ ಹೊಂಟಿದ್ದು. ಬರ್ರಿ ಸಾಯಂಕಾಲ ಇಲ್ಲಿ ಬೃಂದಾವನ್ ಗಾರ್ಡನ್ ಐತಿ, ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಐತಿ. ಬೆಳಗ್ಗೆ ನೀವು ಮೈಸೂರು ಪ್ಯಾಲೇಸ್, ಸಾಯಂಕಾಲ ಇಲ್ಲಿ ಬಂದ್ಬಿಟ್ಟು ಬೃಂದಾವನ್ ಗಾರ್ಡನ್ ನೋಡ್ಬೋದು. ಬರ್ರಿ ಹೋಗೋಣ ಮುಂದೆ ಹೆಂಗೈತಿ ಬೃಂದಾವನ್ ಗಾರ್ಡನ್ ಅಂತ ಸ್ಟೋರ್ ಎಲ್ಲ ತೋರಿಸ್ತೀನಿ ನಿಮಗೆ. ಬೃಂದಾವನ್ ಗಾರ್ಡನ್ಗೆ ಆದಷ್ಟು ನೀವು ಸಂಜೆಗೆ ಹೋದ್ರನ ಬೆಟರ. ಸಂಜೆಗೆ ಯಾಕಂತಂದ್ರೆ ಫುಲ್ ಲೈಟಿಂಗ್ಸ್ ಎಲ್ಲ ಇರ್ತೈತಿ, ಫೋಟೋ ಎಲ್ಲ ತಗೊಳಕಾತು, ಎಲ್ಲ ಎಂಜಾಯ್ ಮಾಡ್ಬೋದು ನೀವು. ಬೆಳಗ್ಗಿನಕ್ಕಿಂತ ಸಾಯಂಕಾಲ ಚೆನ್ನಾಗಿರ್ತೈತಿ. ನೋಡಿ ಫ್ರೆಂಡ್ಸ್, ಇವಾಗ ಮೈಸೂರು ಪ್ಯಾಲೇಸ್ ಮುಗಿಸ್ಕೊಂಡು ನೆಕ್ಸ್ಟ್ ಬೃಂದಾವನ್ ಗಾರ್ಡನ್ ಬಂದಿದ್ದೀವಿ. ಇದು ಎಂಟ್ರೆನ್ಸ್ ಗೇಟ್ ಬಂದು ಬೃಂದಾವನ್ ಗಾರ್ಡನ್ ಇಂದು. ಪೀಸ್ಫುಲ್ ಚೆನ್ನಾಗಿದೆ. ಒಳಗಡೆ ಹೋಗೋಣ ಬನ್ನಿ, ತೋರಿಸ್ತೀನಿ. ಎಂಟ್ರೆನ್ಸ್ ಇಂದ ಎಲ್ಲ ನಿಮ್ಗೆ ತಿನ್ನಕ್ಕೆಲ್ಲ ಥರ ಸಿಗುತ್ತೆ ಇಲ್ಲಿ ಸ್ನ್ಯಾಕ್ಸು. ನಿಮಗೆಲ್ಲ ಏನು ತಿನ್ನಕ್ಕೆಲ್ಲ ಇಲ್ಲೇ ಸಿಗ್ತಾವು. ಎಲ್ಲ ಸ್ನ್ಯಾಕ್ಸ್ ಆಯಿತು, ತಿಂಡಿ ತಿನಿಸು ಎಲ್ಲ ಸಿಗ್ತೈತಿ. ನೋಡ್ಬೋದು ನೀವು ಯಾವ ಥರ ಐತೆ ಅಂತ ಹೇಳ್ಕಸಿಲ್ಲಿ. ಇಲ್ಲಿ ನಿಮಗೆ ಎಂಟ್ರಿ ಆದ ತಕ್ಷಣ ಇಲ್ಲೆಲ್ಲ ಫುಲ್ ಫಿಶ್ ಕಾಣ್ತಾವೆ. ಇಲ್ಲಿ ನಿಮ್ಗೆ ಕೆಳಗೆ ಫಿಶ್ ಎಲ್ಲ ನೋಡ್ಬೋದು ನೀವು. ಇಲ್ಲೆಲ್ಲ ಫಿಶ್ ಎಲ್ಲ ಹೆಂಗೆ ಕಾಣತ್ತಾವ ಅನ್ನೋದು ನೋಡ್ಬೋದು ನೀವು. ನೋಡ್ರಿ ಇನ್ನೊಂದು ಸ್ವಲ್ಪ ಅಲ್ಲಿ ಮುಂದೆ ಹೋಗ್ಬೇಕು. ಮುಂದೆ ಐತಿ ಗಾರ್ಡನ್. ಈ ಬ್ರಿಡ್ಜ್ ದಾಟಿಗಾಸ್ ಮುಂದೆ ಹೋದ್ರೆ ಗಾರ್ಡನ್ ನೋಡ್ಬೋದು. ಬ್ರಿಡ್ಜ್ ದಾಟಿ ಬಂದು ಇನ್ನ ಲೈಟಿಂಗ್ಸ್ ಎಲ್ಲ ಆನ್ ಆಗಿಲ್ಲ. ಇನ್ಮೇಲೆಲ್ಲ ಲೈಟಿಂಗ್ಸ್ ಆನ್ ಮಾಡ್ತಾರೆ. ಇಲ್ಲೆಲ್ಲ ತಿಂಡಿ ತಿಂಡಿ ಸಿಗ್ತಾವಂತೆ. ತಿಂದ ಕಾಸು ಎಲ್ಲಿ ಬೇಕಲ್ಲೇ ಕಸ ಬಿಸಾಕ ಹೋಗ್ಬೇಡ್ರಿ. ಸೊ ಅದಕ್ಕಂತ ಅಲ್ಲಿ ಮುಂದೆಲ್ಲ ಡಸ್ಟ್ಬಿನ್ ಇಟ್ಟಾರು. ಡಸ್ಟ್ಬಿನ್ದಾಗ ನೀಟಾಗೆಲ್ಲ ಹಾಕೋಗ್ರಿ.
ನೀರಾಗ ಎಸಿದಾಯ್ತು, ಗಾರ್ಡನ್ದಾಗ ಎಸಿದಾಯ್ತು, ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ. ನೋಡ್ಬೋದು ನೀವು ಇಲ್ಲೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಬಂದು ಕಾಸ ಒಟ್ಟಿಗೆ ಬಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನೀವೆಲ್ಲ ಗಾರ್ಡನ್ದಾಗ ಆರಾಮ್ನಾಗ ಕೂತ್ಕೋಬೋದು, ಎಲ್ಲ ನೋಡ್ಬೋದು, ಫೋಟೋಸ್ ತಗೋಬೋದು, ವಿಡಿಯೋಸ್ ಮಾಡ್ಬೋದು. ಅಲ್ಲೆಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ನೀವು ಫುಲ್ ಲೈಟಿಂಗ್ಸ್ ಎಲ್ಲ ಆನ್ ಆಗ್ತಾವೆ. ಈಗ ಸ್ವಲ್ಪ ಆನ್ ಮಾಡಿದಾರೋ ಅದು ನಿಮ್ಗೆ ಕ್ಲಿಯರಾಗಿ ಕಾಣೋದಿಲ್ಲ. ಇನ್ನು ಮುಂದೆ ವಿಡಿಯೋ ನೋಡ್ರಿ, ಪೂರಾ ಕ್ಲಿಯರಾಗ ನಿಮ್ಗೆ ಕಾಣ್ತೈತಿ. ನಿಮ್ಗೆ ಅಲ್ಲಿ ಫೌಂಟೇನ್ಸ್ ಅದಾವೆ, ಫೌಂಟೇನ್ಸ್ ತೋರಿಸ್ತೀನಿ. ಅಲ್ಲೇ ಫೌಂಟೇನ್ಸ್ ಅಂತಕ್ಕನೇ ತುಂಬ ಜನ ಅದಾರೆ, ಎಲ್ಲ ಫೋಟೋ ಶೂಟ್ ಆಗ್ಬೋದು. ನೋಡ್ರಿ ಅಲ್ಲಿ ಇದೆ ನೋಡ್ರಿ ಫಸ್ಟ್ ಫೌಂಟೇನ್ಸ್. ಅದ್ರ ಮ್ಯಾಲೆ ಇನ್ನೊಂದು ಐತಿ, ಅದ್ರ ಮ್ಯಾಲೆ ಒಂದು ಐತಿ. ಟೋಟಲ್ 3 ಅದಾವು. ನೋಡ್ಬೋದು ನೀವು ಇಲ್ಲಿ ಮಕ್ಕಳಾತು ಎಷ್ಟು ಚಂದ ಬಂದು ಎಲ್ಲ ಎಂಜಾಯ್ ಮಾಡತ್ತಾರಂತ. ನೀವು ಒಂದ್ಸಲ ಆದಷ್ಟು ಮೈಸೂರಿಗೆ ಬಂದ್ರೆ ಈ ಪ್ಲೇಸಿಗೆ ವಿಸಿಟ್ ಮಾಡ್ದೆ ಎಲ್ಲಿ ಹೋಗ್ಬೇಡ್ರಿ. ಸಾಯಂಕಾಲ ನೀವು 5 ಗಂಟೆಗೆ ಬಂದ್ರಿ ಅಂತಂದ್ರೆ ಆರಾಮಾಗಿ ಒಂದು ಮೈಂಡ್ ಪೀಸ್ಫುಲ್ ಆಗಿರ್ತೈತಿ. ನಿಮ್ದೆಲ್ಲ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ. ಎಂಥ ಟೆನ್ಷನ್ ಇದ್ರೂ ಕೂಡ ಆರಾಮ್ ಫ್ರೀ ಆಗಿಂತಲ್ಲಿ ಎಂಜಾಯ್ ಮಾಡಿ ಹೋಗ್ಬೋದು ನೀವು. ನೋಡ್ರಿ ಸಾಯಂಕಾಲ ಈಗ 7 ಗಂಟೆ ಆಯ್ತು. ಏನು ಮಸ್ತ್ ಕಾಣತ್ತೆ ನೋಡ್ರಿ. ಫೌಂಟೇನ್ಸ್ ಎಲ್ಲ ಫುಲ್ ಲೈಟಿಂಗ್ಸ್. ನನಗಂತೂ ನೋಡಕ್ಕೆ ಮಾತ್ರ ಫುಲ್ ಖುಷಿ ಆಗೈತಿ. ಸೊ ನೀವು ಒಂದ್ಸಲ ವಿಸಿಟ್ ಮಾಡಿರಿ. ವಿಸಿಟ್ ಮಾಡಿದ್ರಿ ಅಂತಂದ್ರೆ ಸಖತ್ ಬ್ಯೂಟಿಫುಲ್ ಆಗೈತೆ ಮಾತ್ರ. ನೋಡ್ಬೋದು ಇಲ್ಲೊಂದು ಮ್ಯಾಲೊಂದು ಫೌಂಟೇನ್ಸ್ ಐತೆ ತೋರಿಸ್ತಾನೆ. ನೋಡ್ಬೋದು ಇಲ್ಲಿ ನೀವೆಲ್ಲ ಸೈಡ್ ಎಲ್ಲ ಫೋಟೋ ಶೂಟ್ ಎಲ್ಲ ಫುಲ್ ಜೋರು ಇರ್ತೈತಿ ಇಲ್ಲೆಲ್ಲ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಆದ್ರೆ ಕ್ಷಮೆ ಇರಲಿ. ಏನು ಮಿಸ್ಟೇಕ್ ಆಗೈತೆ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸ್ರಿ. ನೆಕ್ಸ್ಟ್ ವಿಡಿಯೋ ಮಾಡುವಾಗ ಅದನ್ನು ಸರಿಪಡಿಸ್ಕೊಂಡು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆದಷ್ಟು ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡ್ತೀರಿ ಯಾರೋ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕಸ ಶೇರ್ ಮಾಡಿರಿ ವಿಡಿಯೋನ. ನೋಡ್ರಿ ಇಲ್ಲೊಂದು ಫೌಂಟೇನ್ಸ್ ಐತಿ, ಏನು ಮಸ್ತ್ ಐತೆ ಅಂತ ಈಗ ಫುಲ್ ರೌಂಡ್ ಐತಿ. ಇದ್ರ ಮೇಲ್ಗಡೆ ಇನ್ನೊಂದು ಫೌಂಟೇನ್ಸ್ ಇತ್ತು. ಸೊ ಎದ್ರದೋ ಸಂಬಂಧ ಅದು ಇವತ್ತೇನೋ ಬಂದ್ ಮಾಡಿದಾರೆ ಅಂತ. ಮ್ಯೂಸಿಕ್ ಟ್ಯಾಕ್ಸ್ ಹಾಕ್ತಾರಂತ ಈಗ ಕೇಳ್ಬಂತ. ಇಲ್ಲೊಬ್ರನ್ನ ಕೇಳಿದ್ದು. ಇದ್ರಕ್ಕಿಂತ ಅಲ್ಲಿ ಮ್ಯಾಲೆ ಐತಿ. ಮ್ಯಾಲೆಲ್ಲ ಫುಲ್ ಜನ ಎಲ್ಲ ಅಲ್ಲಿ ಹೋಗಿ ಕೂತಿದ್ರೆ ಆನ್ ಮಾಡ್ತಾರಂತ ಈಗ ಸರ್. ಇವತ್ತು ಯಾವುದೋ ಕಾರಣಕ್ಕಾಗಿ ಅದನ್ನು ಮಾಡಿಲ್ಲ ಇವತ್ತು. ನಾವು ವಾಪಸ್ ಹೋಗಾಕ ಅಂತ ಬಂದಿದ್ದು. ಇನ್ನೂ ಜನ ಎಲ್ಲ ಎಷ್ಟೈತಿ ನೋಡ್ರಿ. ನೋಡ್ರಿ ಈಗ ಕರೆಕ್ಟ್ 8 ಗಂಟೆ ಆಗೈತಿ. ಇನ್ನೂ ಸಾವಿರಾರು ಜನ ಎಲ್ಲ ಇಲ್ಲೇ ಅದ. ಈ ಥರ ನೇಚರ್ ಐತಿ, ಬಿಟ್ಟು ಹೋಗಕ್ಕೆ ಮನಸ್ಸಾಗೋದಿಲ್ಲ, ಅಷ್ಟು ಮಸ್ತ್ ಐತಿ. 8-8:30 ಆದರೂ ಕೂಡ ಇಲ್ಲಿಂದ ಜನ ಹೋಗಕ್ಕೆ ರೆಡಿ ಇಲ್ಲ ಅಂತಂದ್ರೆ ಎಷ್ಟು ಮಸ್ತ್ ಐತಂತೆ ನೀವು ನೋಡ್ರಿ. ಒಂದು ಸತ ಬರ್ರಿ, ವಿಸಿಟ್ ಮಾಡಿರಿ. ಸೊ ನಿಮಗೂ ಹೆಂಗೆ ಐತಂತೆ ಗೊತ್ತಾಕೈತಿ. ನಾವು ವಿಡಿಯೋದಾಗ ಅದನ್ನು ತೋರಿಸ್ಬೋದು, ಅದನ್ನು ನಿಮ್ಗೆ ಅನುಭವಿಸ್ಬೇಕಂತಂದ್ರೆ ಇಲ್ಲಿ ಬರಬೇಕು. ನೋಡ್ರಿ ಲೈಟಿಂಗ್ಸ್ ಇಲ್ಲ, ಕಣ್ಣಿಗೆ ಆನಂದ ಕೊಡ್ತೈತಿ ಇದೆಲ್ಲ. ನೋಡ್ರಿ ಮಕ್ಕಳು ಮರಿ ಎಲ್ಲ ಎಷ್ಟು ಚಂದ ಆಟ ಆಡತ್ತಾರೆ. ಇಲ್ಲಿವರೆಗೂ ಯಾರ್ಯಾರು ವಿಡಿಯೋ ನೋಡಿದಾರಲ್ಲ ಧನ್ಯವಾದಗಳು. ಅದೇ ರೀತಿ ಸಪೋರ್ಟ್ ಮಾಡ್ತಾಯಿರ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತು ಬರ್ತೇನೆ ಮುಂದಿನ ವಿಡಿಯೋ ತೊಗೊಂಡು.